ಕಾನೂನಿನ ಹಾಲಿನ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದನ್ನ ಮುಂದುವರೆಸಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಜನರ ಕಿವಿಗೆ ಈ ಸರ್ಕಾರ ಹೂ ಮುಡಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಬಸ್ ಪ್ರಯಾಣ ಕೂಡ ದುಬಾರಿ ಮಾಡಬಹುದು. ನೌಕರರಿಗೆ ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಣ ಕ್ರೋಢೀಕರಣ ಮಾಡೋದಕ್ಕೆ ಸಿಎಂ ಬೆಲೆ ಏರಿಕೆಯ ಅಸ್ತ್ರವನ್ನ ಉಪಯೋಗಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನು ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ವಿಜಯೇಂದ್ರ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಇವರು ಬಿಟ್ಟಿರೋದು ಉಸಿರಾಡೋ ಗಾಳಿ ಹಾಗೂ ಹೆಣಕ್ ಮಾತ್ರ, ಇಲ್ಲಾಂದ್ರೆ ಅಲ್ಲೂ ಟ್ಯಾಕ್ಸ್ ಹಾಕ್ಬಿಡ್ತಾ ಇದ್ರು. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಬೆಲೆ ಏರಿಕೆ ಮಾಡದ ವಸ್ತು ಇಲ್ಲ ಅಂತ ಕೂಡ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಮಾಡ್ತಾನೆ. ತಾವೇ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ, ಏನು ಯಡಿಯೂರಪ್ಪವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ 3 ರೂಪಾಯಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿದರು. ನೀವು ಮ್ಯಾನಿಫೆಸ್ಟೋಲ್ಲಿ 5ರಿಂದ 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಿಲ್ಲ. ಪ್ರೋತ್ಸಾಹಧನವನ್ನು 5 ರೂಪಾಯಿಂದ 7 ರೂಪಾಯಿ ಏರಿಸಬೇಕು, ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮತ್ತು ಏನು ಹೈನುಗಾರಿಕೆ ನಡೆಸ್ತಕ್ಕಂಥ ರೈತರು, ಬಡವರಿದ್ದಾರೆ, ರೈತರಿದ್ದಾರೆ, 1000 ಕೋಟಿಗೂ ಹೆಚ್ಚು ಹಣವನ್ನು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳೇನು ಪ್ರೋತ್ಸಾಹಧನ ನೀಡ್ತಾ ಇದ್ವಿ, ಅದನ್ನು ಕೂಡ ರಾಜ್ಯ ಸರ್ಕಾರ ನಿಲ್ಲಿಸ್ಕೊಂಡಿದೆ. 1000 ಕೋಟಿಗೂ ಹೆಚ್ಚು ಪೆಂಡಿಂಗ್ ಇರ್ತಕ್ಕಂಥದ್ದು, ಅದನ್ನು ಕೂಡ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಯಾವುದು ರೇಟ್ ಬಿಟ್ಟಿದ್ದಾರೆ ಹೇಳಿ, ಹೇಳಿದಲ್ಲಿ ಇವರಿಗೆ ಯಾವುದು ರೇಟ್ ಉಳಿಸಿದ್ದಾರೆ ಇವ್ರು ಹೇಳಿ, ಯಾವುದು ರೇಟ್ ಉಳಿಸಿದ್ದಾರೆ? 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಹೆಚ್ಚುವರಿ ಹಾಲು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು, ಉಳಿಸಿರೋದು ಯಾವುದಿದೆ ಕೇಳಿ. ಉಳಿಸಿರೋದು ಅವರಷ್ಟೇ. ನನ್ನೇನೋ ಹೇಳಿದ್ದೀನಿ ನಾನು, ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕು ಇವರು. ಎಲ್ಲದರ ಬೆಲೆ ಏರಿಸೋದೇ ಇವ್ರ ಪಕ್ಷದ ನೀತಿ. ಇವರು ಏನು ಹೇಳ್ತಾರಲ್ಲ, ಖಜಾನೆ ಭರ್ತಿಯಾಗಿದೆ, ತುಂಬು ತುಳುಕ್ತಿದೆ, ಖಂಡಿತ ಇಲ್ಲ. ಖಜಾನೆ ದಿವಾಳಿಯಾಗಿದೆ. ಅದಕ್ಕಾಗಿಯೇ 10-11 ತಿಂಗಳಿಂದ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಈಗಾಗಲೇ 5 ಜನ ಗುತ್ತಿಗೆದಾರರು ತಮ್ಮ ಅಸಹಾಯಕತೆಯಿಂದ ನರಳಾಡಿ ಸರ್ಕಾರಕ್ಕೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರ ಟೀಕೆ ಟಿಪ್ಪಣಿಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ ಹಾಗೂ ನಿನ್ನೆಯ ನಿರ್ಣಯವನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. 2 ರೂಪಾಯಿ ಜಾಸ್ತಿ ಆಗಿರೋದು ರೈತರಿಗೆ ತಲುಪುತ್ತೆ, ಬಿಜೆಪಿಗರು ರೈತರ ವಿರೋಧಿಗಳು ಅಂತ ಗೊತ್ತಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರೆ, ಸಿಎಂ ಡಿಸಿಎಂ ಮಾತಿಗೆ ಸಚಿವರು ಹಾಗೂ ಶಾಸಕರು ಕೂಡ ದನಿಗೂಡಿಸ್ತಾ ಇದ್ದಾರೆ. ನಾವು ಬಿಜೆಪಿ ರೀತಿ ಏರಿಕೆ ಮಾಡಿಲ್ಲ ಅಂತ ಶಾಸಕ ಶಿವಗಂಗಾ ಅವರು ತಮ್ಮದೇ ಆದಂತಹ ಸಮರ್ಥನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. KMF ಅಂದ್ರೆ ರೈತರು ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಏನು ಇವತ್ತು ರೈತ ಉತ್ಪಾದಕ ಅದನ್ನ ಅವನನ್ನು ಗಮನದಲ್ಲಿಟ್ಕೊಂಡು ಈ ರೇಟನ್ನು ನಾವು ಭಾಳ ದಿವಸದ ನಂತರ ಏರಿಸಿದ್ದೇವೆ. ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ, 10 ವರ್ಷ ಆದಮೇಲೆ BJPಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. BJP ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟ್ರ್ ಹಾಲು ಎಷ್ಟು, 1 ಲೀಟ್ರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಈ ಹಿಂದೆ BJP ಸರ್ಕಾರದಲ್ಲಿ ಯಾವ ರೇಟ್ ಇತ್ತು, ನಾವು ಹಾಲಿನ ರೇಟ್ ಜಾಸ್ತಿ ಕೊಟ್ಟಿರೋದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ರೈತರಿಗೆ ಅನುಕೂಲ ಆಗಬೇಕಲ್ಲ, ಅವರೆಲ್ಲ ನಮ್ಮ ದೇಶದ ಬೆನ್ನೆಲುಬು, ಅವ್ರಿಗೆ ಅನುಕೂಲ ಆಗಲಿ ಅಂತ ರೇಟ್ ಜಾಸ್ತಿ ಮಾಡಿದ್ದೀವಿ. ಡೀಸೆಲ್ ಪೆಟ್ರೋಲ್ ದರ ನಮ್ಮ ಸರ್ಕಾರದಲ್ಲ, ಯಥಾವತ್ತಾಗಿ ಯಾವ ಸರ್ಕಾರ ಇದ್ದಾಗಲೂ ಆಗಿದೆ. ಇನ್ನು ನಮ್ಮ ಸರ್ಕಾರದಲ್ಲಿ ಕಡಿಮೆ ಮಾಡಿದ್ದೀವಿ. ಈ ಹಿಂದೆ ಅವರು 4-5 ರೂಪಾಯಿ ದಿನ ರಾತ್ರಿ ಗೊತ್ತಿಲ್ಲದೆ 1 ರೂಪಾಯಿ 2 ರೂಪಾಯಿ ಏರಿಸಿದ್ದಾರೆ. ನಾವು ಆ ಥರ ಏನು ಏರಿಸಿ, ನಮ್ಮ ಸರ್ಕಾರ ಬಂದಮೇಲೆ ಮೊದಲನೇ ಬಾರಿ ಏರಿಸಿದ್ವಿ. ಹಾಲಿನ ದರ ಏರಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂದು ಒಂದು ಮಾತಾದ್ರೆ, ಚಲುವರಾಯಸ್ವಾಮಿ ಅವರು ಬೇರೆ ರೀತಿಯಾದಂತಹ ಅಭಿಪ್ರಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಲಿನ ದರ ಏರಿಕೆ ವಿಚಾರ ಸಿಎಂ ಡಿಸಿಎಂ ಸಚಿವರದ್ದು ಒಂದು ಮಾತು, ರೈತರಿಗೆ ಅನುಕೂಲಕ್ಕಾಗಿ ಹಾಲಿನ ದರ ಏರಿಕೆ ಅಂತ ಇದೆ ಸರ್ಕಾರ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ನೋಡಿದ್ರೆ ಇನ್ನೊಂದು ರಾಗ, ವರಸೆ ಬೇರೆ.
ರೈತರಿಗೆ ಈಗಾಗಲೇ ನಾವು 5 ರೂಪಾಯಿ ಕೊಡ್ತಾ ಇದ್ದೀವಿ, ಹೆಚ್ಚುವರಿ ಹಣವನ್ನ ನಾವು ಕೊಡಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ಈಗ ಒಂದು ಸ್ವಲ್ಪ ಮುಂಚೆ ನೀವು ರಿವೈಂಡ್ ಹೋದ್ರೆ 2 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ಅದು ರೈತರಿಗೆ ಹೋಗುತ್ತೆ ಅಂತ ಕೂಡ ಸರ್ಕಾರದ ಕೆಲವರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು. ಚಲುವರಾಯಸ್ವಾಮಿ ಅವ್ರು ನೋಡಿದ್ರೆ ನೋ ಆಲ್ರೆಡಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಇನ್ಯಾಕೆ ಎಕ್ಸ್ಟ್ರಾ ಕೊಡ್ತೀವಿ ಅಂತಿದ್ದಾರೆ. ನಾವು 2 ರೂಪಾಯಿ ಜಾಸ್ತಿ ಮಾಡೋದು 50 ml ಜಾಸ್ತಿ ಮಾಡಿ ಒಂದು ಪ್ಯಾಕೆಟಲ್ಲಿ, ಅದಕ್ಕೆ ಹಾಲು ಜಾಸ್ತಿ ಮಾಡಿ. ಹಾಲು ಜಾಸ್ತಿನ ನಾವು ಖರೀದಿ ಮಾಡಲೇಬೇಕಲ್ಲ ರೈತರ ಹತ್ರ ಖರೀದಿ ಮಾಡದೇ ಇದ್ದರೆ ಸೊ ಹೈನುಗಾರಿಕೆ ನೆಮ್ಕೊಂಡಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು KMF ಈ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಹಾಲು ಕರುನಾಡ ಜನತೆಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಒಂದ್ ಕಡೆಗೆ ಪೆಟ್ರೋಲ್ ರೇಟ್ ಆಯ್ತು, ಎಣ್ಣೆ ಆಯ್ತು, ಈಗ ಪ್ರತಿ ಪ್ಯಾಕೆಟ್ನ ಹಾಲಿನ, ಅದರಲ್ಲೂ 500 ml ಹಾಲಿನ ದರದ ಮೇಲೆ 2 ರೂಪಾಯಿ ಏರಿಕೆ ಆಗಿದೆ. ಪ್ರತಿ ಪ್ಯಾಕೆಟ್ಗಳಲ್ಲಿ 50 ml ಹೆಚ್ಚುವರಿ ಹಾಲನ್ನ ಪೂರೈಕೆ ಮಾಡ್ತಾ ಇದೀವಿ ಅನ್ನೋದು KMFನ ನಿರ್ಧಾರ. ಪ್ಯಾಕೆಟ್ಗಳ ಮೇಲೆ ಹೊಸ ಬೆಲೆ ಪ್ರಿಂಟ್ ಇನ್ನೂ ಕೂಡ ಆಗಿಲ್ಲ, ಅಂದರೆ ಆ ಫ್ರೆಶ್ ಪ್ರಿಂಟ್ ಇನ್ನೂ ಆಗಿಲ್ಲ. ಮಾರಾಟಗಾರರಿಗೆ ಗೊಂದಲ ಇದೆ. ಹೊಸ ತೆಗೆದುಕೊಂಡಿದ್ದಕ್ಕೆ ಅಥವಾ ನಿರ್ಧಾರವನ್ನು ಈ ರೀತಿ ತೆಗೆದುಕೊಂಡಿದ್ದಕ್ಕೆ ಜನಾಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗೆ ಮಾಡಿದ್ರೆ ಹೆಂಗೆ ನಾವು ಜೀವನ ಮಾಡೋದು ಅಂತ. ರೇಟನ್ನು ತೆಗೆದುಕೊಳ್ತಾ ಇದ್ದೀರಾ, ಹೇಗೆ ಪ್ರಿಂಟ್ ಆಗಿಲ್ಲ, ಜನ ಏನು ಹೇಳ್ತಾರೆ ಸರ್? ನಾವು ಹೊಸ ರೇಟ್ ಯಾವುದು ತಗೊಳ್ತಾ ಇಲ್ಲ, ನಮಗೆ ಮೆಸೇಜ್ ಬಂದಿಲ್ಲ, ಯಾವುದು ಇನ್ಫಾರ್ಮೇಷನ್ ತಿಳಿಸಿಲ್ಲ, ಅದರಿಂದ ಹಳೆ ರೇಟೇ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಓಕೆ, ಸಾಮಾನ್ಯವಾಗಿ ಹಿಂದಿನ ದಿನನೇ ನಿಮ್ಗಳಿಗೆಲ್ಲ ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾರಲ್ವಾ? ಮೊದಲು ಕೊಡ್ತಾ ಇದ್ರಿ, ಇವತ್ತು ಬಂದಿಲ್ಲ ನಮಗೆ. ಯಾವುದು ಬರೋಂಥ ಜನ ಏನು ಹೇಳ್ತಾರೆ 2 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ? ಎಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಜನ, ಹಾಗಾಗಿ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಓಕೆ, ಬೆಳಗ್ಗೆ ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿನಿಂದ ಪ್ರತಿಯೊಂದು ಬೆಲೆ ಏರ್ಕಂತೆ ಹೋಗ್ತಾ ಇದೆ. ಡೀಸೆಲ್ ಬೆಲೆ ಏರಿಸಿದ್ರು, ಪೆಟ್ರೋಲ್ ಬೆಲೆ ಏರಿಸಿದ್ರು. ಈಗ ನೋಡಿದರೆ ಹಾಲಿನ ಬರೀ ಏರ್ಸಕತ್ತಿದ್ದಾರೆ. ನಂದಿನ ಪ್ಯಾಕೆಟು 1 ಲೀಟ್ರಿಗೆ 2 ರೂಪಾಯಿ ಅಂತಾರೆ. ಇದ್ರ ಮೇಲೆ ನೋಡಿದ್ರೆ ಹಾಫ್ ಲೀಟ್ರಿಗೆ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಏನು ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಗ್ಯಾರಂಟಿ ಅಂತ ಇದ್ದಾರೆ, ಏನು ಅರ್ಥ ಆಗ್ತಾ ಇಲ್ಲ. ಬಡವರು ಇದು ಜನಗಳ ಮೇಲೆ ಹೊರೆ ಅನ್ಸೋಂಥ ಅವಶ್ಯಕತೆ ಇರಲಿಲ್ಲ. ಫ್ರೀ ಸ್ಕೀಮ್ಗಳು ಕೊಟ್ಟು ಇದು ಅವಶ್ಯಕತೆ ಇರಲಿಲ್ಲ. ಫ್ರೀ ಸ್ಕೀಮ್ ಕೊಟ್ಟಿರೋದ್ರಿಂದ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅವರು ಇದು ಮಾಡ್ತಾರೆ. ಹಾಲಿನ ರೇಟೆಲ್ಲ ಜಾಸ್ತಿ ಮಾಡೋದು, ಅವ್ರು ಏನೇನೋ ಸುಬ್ಬುಗಳು ಕೊಡ್ತಾರೆ ಬೇರೆ ಸ್ಟೇಟ್ಗಳಿದೆ, ಅವೆಲ್ಲ ಸುಳ್ಳು. ನೀವು ಸರ್ಕಾರ ಏನು ಭರವಸೆಗಳು ಕೊಟ್ಟಿದೆ ಜನಗಳಿಗೆ, ಆ ಭರವಸೆ ನೀವು ಉಳಿಸ್ಕೊಳ್ರಿ. ನಾವು 26ಗೆ ತೊಗೊತಿದ್ವಿ, ಇವಾಗ 28ಗೆ ಕೊಡ್ತಾ ಇದ್ದಾರೆ. ಇನ್ನೂ 11 o'clockಗೆ ಹೋದರೆ 30 ರೂಪೀಸ್ ಕೊಡ್ತಾರೆ. ಒಂದು 2 hours ಆದಮೇಲೆ ನಾವು ಹೋದರೆ ಇಲ್ಲ ಮೇಡಮ್ ಫ್ರಿಜ್ಜಲ್ಲಿ ಇಟ್ಟಿದ್ದು 30 ರೂಪೀಸ್ ಅಂತ ಹೇಳ್ಬಿಡ್ತಾರೆ. ಪ್ರತಿ ದಿನನಿತ್ಯ ವಸ್ತುಗಳ ಮೇಲೆ ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊತ ಹೋದರೆ ಮಿಡಲ್